ಜನತೆಗೆ ಮತ್ತೊಂದು ಬೆಲೆ ಏರಿಕೆಯ ಶಾಕ್ ತಟ್ಟಲಿದೆಯಾ ಅಂತ ವಿದ್ಯುತ್ ದರ ಆಯ್ತು, ಮೆಟ್ರೋ ದರ ಆಯ್ತು, ಇವೆಲ್ಲ ದರಗಳ ಏರಿಕೆಯ ಬೆನ್ನಲ್ಲೇ ಈಗ ಹಾಲಿನ ದರವೂ ಹೆಚ್ಚಳ ಆಗುವಂತ ಸಾಧ್ಯತೆ ಕಂಡುಬರ್ತಾ ಇದೆ. ಲೀಟರ್ಗೆ 5 ರೂಪಾಯಿ ಏರಿಕೆ ಮಾಡಬೇಕು ಅಂತ ಸರ್ಕಾರದಿಂದ ಅನುಮತಿ ಸಿಗೋ ಸಾಧ್ಯತೆ ಇದೆ. ಅಂದ್ರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಫಾರಸು ಕೊಟ್ಟಿರ್ತಾರೆ, ಇಷ್ಟಿಷ್ಟು ಏರಿಕೆ ಮಾಡಿಕೊಡಿ ಅಂತ. ಸರ್ಕಾರದ ಮುಂದೆ ಆ ಶಿಫಾರಸಿನ ಒಂದಿಷ್ಟು ಪ್ರಸ್ತಾವನೆ ಇರುತ್ತೆ. ಬಟ್ ಸರ್ಕಾರ ಅದಕ್ಕೆ ಒಪ್ಕೊಳ್ಳುತ್ತಾ? ಅದು ಸದ್ಯಕ್ಕಿರುವಂತ ಪ್ರಶ್ನೆ. ದರ ಏರಿಕೆಗೆ ಈಗಾಗಲೇ ಪ್ರಸ್ತಾವನೆ ಕೊಟ್ಟಿದೆ ಕೆಎಂಎಫ್. ದರ ಏರಿಕೆಗೆ ಒತ್ತಡ ಹೆಚ್ಚಳ ಆಗ್ತಾ ಇರೋದ್ರಿಂದ ಪ್ರಸ್ತಾವನೆಗೆ ಅನುಮತಿ ಕೊಡುವಂತ ಸಾಧ್ಯತೆ ಇದೆ. ಇದರಿಂದ ಹಾಲು ಖರೀದಿ ಮಾಡುವಂತ ಗ್ರಾಹಕರಿಗೆ ಪೆಟ್ಟು ಬೀಳಲಿದೆ. ಮತ್ತೊಂದು ಕಡೆ ಯಾರು ಹಾಲು ಉತ್ಪಾದನೆ ಮಾಡ್ತಾರೋ ಅವರಿಗೆ ಮಾತ್ರ ಅನುಕೂಲ ಆಗಲಿದೆ. ಈಗಾಗಲೇ ಮೆಟ್ರೋ ದರ ಏರಿಕೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪರಿಷ್ಕರಣೆಗೆ ಏನಿದೆ ವಿರೋಧ ವ್ಯಕ್ತವಾಗ್ತಾ ಇತ್ತು. ಬಸ್ ಟಿಕೆಟ್ ದರ ಏರಿಕೆ ಆಗಿದೆ, ಮತ್ತೆ ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಕೂಡ ಏರಿಕೆ ಆಗಿದೆ. ಇದರ ಮಧ್ಯೆನೇ ದಿನನಿತ್ಯವೂ ಬಳಸುವಂತ ಹಾಲಿನ ಪ್ಯಾಕೆಟ್ ಏನಿದೆ ಅದರ ದರವೂ ಕೂಡ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಕಾರಣ ಈಗಾಗಲೇ ಕೆಎಂಎಫ್ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದೆ. 1 ಲೀಟರ್ಗೆ 5 ರೂಪಾಯಿ ಹೆಚ್ಚಿಗೆ ಮಾಡಿ ಅಂತ. ನೋಡಿ, ಈಗ ಒಂದೊಂದು ಹಾಲಿನ ಪ್ಯಾಕೆಟ್ ಮೇಲೆ ಒಂದೊಂದು ರೀತಿ ದರ ಇದೆ. ಅದು ಕೇಸರಿ ಇರ್ಬೋದು, ಬ್ಲೂ ಇರ್ಬೋದು. ಎಲ್ಲ ಹಾಲು ಪ್ಯಾಕೆಟ್ನು ನೀವು ತೆಗೆದುಕೊಳ್ಳೋದಾದ್ರೆ 52, 53 ಈ ರೀತಿ ರೇಟ್ ಇರುತ್ತೆ. ಈಗ ಅದಕ್ಕೆ ಆ್ಯಡ್ ಮಾಡೋದು 5 ರೂಪಾಯಿ ಆದರೆ ಇನ್ನೂ ಹೆಚ್ಚಿಗೆ ಆಗುತ್ತೆ. ಸದ್ಯ ಗ್ರಾಹಕರಿಗೆ ಏರಿಕೆಯ ಶಾಕ್ ತಟ್ಟುತ್ತಾ ಅಂತ.